ಸಂಭ್ರಮ ಬೇಡ ಸರಳತೆ ಇರಲಿ. ಸಂಭ್ರಮ ಬೇಡ ಸರಳತೆ ಇರಲಿ. ಆಶೀರ್ವಾದ ಪಡೆದ ಡಿಕೆಗೆ ಅಜ್ಜಯ್ಯ ಹಿತವಚನವನ್ನ ಹೇಳಿದ್ದಾರೆ. ಹಿತವಚನ ಅಜ್ಜಯ್ಯನ ಮಾತನ್ನ ಡಿಕೆ ಶಿವಕುಮಾರ್ ಅವರು ಪಾಲಿಸಿದ್ದಾರೆ. ಲೋಕಭವನದಲ್ಲೇ ಸರಳ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಸಮಾಧಾನ ಪಡ್ಕೊಳ್ತಾರೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಿಗದಿಯಾಗಿದ್ದಂತ ಪದಗ್ರಹಣ ಕಾರ್ಯಕ್ರಮ ಈಗ ಲೋಕಭವನಕ್ಕೆ ಹೋಗಿದೆ. ಅದು ಅಜ್ಜಯ್ಯನ ಕಿವಿ ಮಾತಿನಂತೆ ಸರಳ ಕಾರ್ಯಕ್ರಮಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಮಳೆಯ ಆತಂಕದಿಂದಲೂ ಕೂಡ ಲೋಕಭವನಕ್ಕೆ ಶಿಫ್ಟ್ ಆಗಿದೆ. ಸಂಜೆ ಕಾರ್ಯಕ್ರಮ ಮಧ್ಯಾಹ್ನದ ನಂತರ ಮಳೆ ಜೋರಾಗಿ ಆಗ್ತಾ ಇದೆ. ಬುಧವಾರ ಡಿಕೆಶಿ ಪ್ರಮಾಣ ವಚನ ನಿಗದಿ. ಅಜ್ಜಯ್ಯನ ಗದ್ದುಗೆಗೆ ಭೇಟಿ ನೀಡಿದ ಡಿಕೆಶಿ ಪದಗ್ರಹಣಕ್ಕೂ ಮುನ್ನ ನೆಚ್ಚಿನ ದೈವದ ಮೊರೆ. ಬುಧವಾರ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆದ ಹಿನ್ನೆಲೆ ತಮ್ಮ ನೆಚ್ಚಿನ ಅಜ್ಜಯ್ಯನ ಮಠಕ್ಕೆ ಡಿಕೆಶಿ ಭೇಟಿ ನೀಡಿದ್ರು. ಅಜ್ಜಯ್ಯನ ಆಶೀರ್ವಾದ ಪಡೆದುಕೊಂಡ್ರು. ಸಹೋದರ ಡಿಕೆ ಸುರೇಶ್ ಜೊತೆಗೂಡಿ ಅಜ್ಜಯ್ಯನ ಮಠಕ್ಕೆ ಆಗಮಿಸಿದ್ರು. ಅಜ್ಜಯ್ಯನ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು. ಪದಗ್ರಹಣಕ್ಕೂ ಮುನ್ನ ನೆಚ್ಚಿನ ದೈವದ ದರ್ಶನವನ್ನ ಪಡೆದುಕೊಂಡ್ರು. ಡಿಕೆಶಿಗೆ ಅಜ್ಜಯ್ಯನ ಎಚ್ಚರಿಕೆ ಮಾತು. ಡಿಕೆಶಿ ಮುಖದಲ್ಲಿ ಚಿಂತೆಯ ಗೆರೆ. ಅಂತೂ ಇಂತೂ ಡಿಕೆಶಿ ಅಂದುಕೊಂಡಂತೆ ಸಿಎಂ ಆಗ್ತಿದ್ದಾರೆ. ಸಿಎಂ ಪಟ್ಟ ಅಲಂಕರಿಸಲು ದಿನಾಂಕ ಕೂಡ ನಿಗದಿಯಾಗಿದೆ. ಹೀಗಾಗಿ ನಾಗರಬಾವಿಯಲ್ಲಿರುವ ತಮ್ಮ ನೆಚ್ಚಿನ ಅಜ್ಜಯ್ಯನ ಮಠಕ್ಕೆ ಡಿಕೆಶಿ ಭೇಟಿ ನೀಡಿದ್ರು. ಈ ವೇಳೆ ಅಜ್ಜಯ್ಯ ಡಿಕೆಶಿಗೆ ಹೇಳಿದ ಆ ಒಂದು ಮಾತು ಡಿಕೆಶಿಗೆ ಕೊಂಚ ನಿರಾಸೆಯುಂಟು ಮಾಡಿದೆ. ಡಿಕೆಶಿಗೆ ಅಜ್ಜಯ್ಯನ ಎಚ್ಚರಿಕೆ ಮಾತು. ಡಿಕೆಶಿಗೆ ಎಚ್ಚರಿಕೆ ಮಾತು ಹೇಳಿದ ಅಜ್ಜಯ್ಯ. ಅಜ್ಜಯ್ಯನ ಮಾತಿನಿಂದ ಡಿಕೆಶಿಗೆ ಸ್ವಲ್ಪ ನಿರಾಸೆ. ಪದಗ್ರಹಣಕ್ಕೆ ದೊಡ್ಡ ಮಟ್ಟಿನ ಸಂಭ್ರಮಾಚರಣೆ ಬೇಡ. ಯೋಚನೆ ಮಾಡಿ ತೀರ್ಮಾನ ಮಾಡಲು ಸೂಚನೆ. ಮಳೆ ಜೊತೆ ಸಮಯ ಸಂದರ್ಭದ ಬಗ್ಗೆ ಎಚ್ಚರಿಕೆ ಸಂದೇಶ. ಮಳೆಗಾದರೂ ಪರಿಹಾರ ಇದೆ. ಸಮಯ ಸಂದರ್ಭದ ತೀರ್ಮಾನ ನಿಮ್ಮ ಕೈಯಲ್ಲಿದೆ. ಜೂನ್ 3ರಂದು 2 ಸಮಯ ಚೆನ್ನಾಗಿದೆ. ಯಾವಾಗ ಬೇಕಾದ್ರೂ ಪದಗ್ರಹಣ ಮಾಡಬಹುದು ಎಂದು ಸಲಹೆ ನೀಡಿದ್ದಾರೆ. ಡಿಕೆಶಿ ಇಷ್ಟ ದೇವತೆ ಕಬ್ಬಾಳಮ್ಮನಿಗೆ ಪೂಜೆ. ಡಿಕೆ ಶಿವಕುಮಾರ್ ಹೆಸರಲ್ಲಿ ವಿಶೇಷ ಪೂಜೆ. ಇನ್ನು ಬುಧವಾರ ಡಿಕೆಶಿ ಹೊಸ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದು, ಡಿಕೆ ಅಭಿಮಾನಿಗಳು ಡಿಕೆಗಾಗಿ ವಿಶೇಷ ಪೂಜೆ ನೆರವೇರಿಸುತ್ತಿದ್ದಾರೆ. ಡಿಕೆಶಿ ಇಷ್ಟ ದೇವತೆ ಕಬ್ಬಾಳಮ್ಮನಿಗೆ ಸಾತನೂರಿನಲ್ಲಿ ಪೂಜೆ ಸಲ್ಲಿಸಲಾಯಿತು. ಡಿಕೆಶಿ ಫೋಟೋ ಇಟ್ಟು ಅಭಿಮಾನಿಗಳು ಪೂಜೆ ಮಾಡಿಸಿದ್ರು. ಇನ್ನು ರಾಮನಗರದ ಐಜೂರು ವೃತ್ತದಲ್ಲಿ ಡಿಕೆಶಿ ಕಟೌಟ್ಸ್ ರಾರಾಜಿಸುತ್ತಿದೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸುವ ಬ್ಯಾನರ್ ಅಳವಡಿಕೆ ಮಾಡಲಾಗಿದೆ. ಐಜೂರು ವೃತ್ತದಲ್ಲಿ 25 ಅಡಿ ಕಟೌಟ್ ಹಾಕಲಾಗಿದೆ. ಪಕ್ಷ ನಿಷ್ಠನಿಗೆ ಸಂದ ಗೌರವ ಎಂದು ಟ್ಯಾಗ್ಲೈನ್ ಹಾಕಿ ಬ್ಯಾನರ್ ಅಳವಡಿಸಲಾಗಿದೆ. ಚಿಕ್ಕಮಗಳೂರಿನಲ್ಲೂ ಡಿಕೆಶಿ ಪರ ಪೂಜೆ ಮಾಡಲಾಯಿತು. ತಾಲೂಕು ಕಚೇರಿ ಆವರಣದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಡಿಕೆಶಿ ಒಳ್ಳೆಯ ಜನಪರ ಆಡಳಿತ ನೀಡಲಿ. 2028ಕ್ಕೆ ಮತ್ತೆ ಸಿದ್ದು ಡಿಕೆಶಿ ನೇತೃತ್ವದಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೆಂದು ಪ್ರಾರ್ಥನೆ ಮಾಡಿದ್ರು. ಸಿಎಂ ಆಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗಾಗಿ ರಾಯಚೂರು ಜಿಲ್ಲೆಯ ತುರ್ವಿಹಾಳ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. 101 ತೆಂಗಿನಕಾಯಿ ಒಡೆದು ಪಟಾಕಿ ಹಚ್ಚಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಒಟ್ಟಾರೆ ಕನಕಪುರ ಬಂಡೆ ಹೈಕಮಾಂಡ್ ನಿಷ್ಠ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಡಿಕೆ ಶಿವಕುಮಾರ್ ದರ್ಬಾರ್ ಆರಂಭವಾಗಲು ಮುಹೂರ್ತ ನಿಗದಿಯಾಗಿದೆ.